ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 58ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಚತುರ್ಯುಗ ವರ್ಣನೆ, ಕೃತ, ತ್ರೇತ, ದ್ವಾಪರ, ಕಲಿಯುಗಗಳು, ಅವುಗಳಲ್ಲಿ ನಡೆಯುವ ಧರ್ಮಾಧರ್ಮಗಳು, ಪ್ರಜೆಗಳ ಸ್ಥಿತಿಗತಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಕಲಿಯುಗದಲ್ಲಿ ನರಿ ನಾಯಿಗಳೇ ಮೊದಲಾದ ದುಷ್ಟ ಮೃಗಗಳು ಅಧಿಕವಾಗಿ, ಗೋವು ಮೊದಲಾದ ಉಪಯುಕ್ತ ಸಾಧು ಪ್ರಾಣಿಗಳು ಕ್ಷೀಣವಾಗುವವು. ಇದರಂತೆ ಸಾಧು ಸತ್ಪುರುಷರಿಗೆ ಹೀನತೆಯೂ ದುಷ್ಟರಿಗೆ ಪ್ರಾಬಲ್ಯವೂ ಉಂಟಾಗುವವು. ಇಂತಹ ಸೂಕ್ಷ್ಮವಾದ ಕಲಿಯುಗದಲ್ಲಿ ಭೋಗಿ ಜನರಿಗೆ ಮುಂದೆ ಶುಭವು ಬರುವುದೆಂಬುದು ದುರ್ಲಭವಾಗಿಯೇ ತೋರುವುದು. ಬ್ರಹ್ಮಚರ್ಯಾದಿ 4 ಆಶ್ರಮ ಧರ್ಮಗಳು ಶಿಥಿಲವಾಗಿ ಪ್ರಜೆಗಳಿಗೆ ಅನೇಕ ಉಪದ್ರವಗಳು ಸಂಭವಿಸುತ್ತವೆ. ಅಂತಹ ಕಲಿಕಾಲದಲ್ಲಿ ಪೂಜ್ಯಳಾದ ಭೂದೇವಿಯು ಅಲ್ಪ ಫಲದಾಯಕಳಾಗುವಳು. ಶೂದ್ರರು ತಪಸ್ಸೆ ಮೊದಲಾದ ಶುಭಾಚಾರಗಳನ್ನು ಮಾಡುವರು. ಇಂತಹ ಕಲಿಯುಗದಲ್ಲಿ ಪುರುಷನು ಒಂದು ದಿವಸ ಸದಾಚಾರ ಸತ್ಕರ್ಮಾದಿಗಳನ್ನು ಮಾಡಿದರೆ ದ್ವಾಪರ ಯುಗದಲ್ಲಿ 1 ತಿಂಗಳು ಶುಭ ಕರ್ಮಗಳನ್ನು ಮಾಡಿದ ಫಲವು, ತ್ರೇತಾಯುಗದಲ್ಲಿ 1 ವರ್ಷ ಸತ್ಕರ್ಮಗಳನ್ನು ಮಾಡಿದ ಫಲವು ಬರುವುದು. 1 ದಿವಸದ ಕಾರ್ಯವು ವರ್ಷದ ಕರ್ಮಗಳನ್ನು ಮೀರುವುದು. ಕಲಿಯುಗದ ಕೊನೆಯ ಭಾಗದಲ್ಲಿ ರಾಜರು ಸ್ವಾರ್ಥಪರರು, ಆತ್ಮರಕ್ಷಣಾ ಪರಾಯಣರೂ ಆಗಿ ಯಜ್ಞ ಯಾಗಾದಿಗಳನ್ನು ಪ್ರಜೆಗಳನ್ನು ರಕ್ಷಣಾ ಮಾಡದೆ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ಸತ್ಕರ್ಮಗಳಿಗೆ ವಿಘ್ನಕಾರಿಗಳಾಗುವರು. ಆ ಯುಗದಲ್ಲಿ ಕ್ಷತ್ರಿಯರಲ್ಲದವರು ರಾಜರಾಗಿಯೂ ವೈಶ್ಯರು ಶೂದ್ರ ಜೀವಿಗಳಾಗಿಯೂ
ಬ್ರಾಹ್ಮಣ ಶೂದ್ರಾಭಿಮಾನಿಗಳು ಶೂದ್ರೋಪಜೀವಿಗಳೂ ಆಗಿಯೂ ಇರುವರು. ಇಂತಹ ಕಲಿಯುಗದ ಕೊನೆಯಲ್ಲಿ ಜಗತ್ತಿನಲ್ಲಿ ಬಹುನಾಯಕರಾಗುವರು. ಆಗ ದೇವನಾದ ಇಂದ್ರನು ಚಿತ್ರ ವಿಚಿತ್ರವಾಗಿ ವಿವಿಧ ರೀತಿಯಲ್ಲಿ ವೃಷ್ಟಿಯನ್ನು ಕರೆಯುವನು. ಇಂತಹ ನೀಚವಾದ ಕಲಿಯುಗದಲ್ಲಿ ಸರ್ವವರ್ಣದವರು ವ್ಯಾಪಾರಕ್ಕಾಗಿ ಹೊರಟು ಅಳತೆಯಲ್ಲಿಯೂ ತೂಕದಲ್ಲಿಯೂ ಮೋಸವನ್ನು ಮಾಡಿ ಕಪಟ ವೃತ್ತಿಯಿಂದ ಜೀವಿಸುವರು. ಕಲಿಯುಗದಲ್ಲಿ ಪಾಷಂಡಿಗಳು ಕಪಟ ವೇಷಧಾರಿಗಳಾಗಿ ಸಂಗೀತ, ನಾಟಕವೇ ಮೊದಲಾದವುಗಳಿಂದ ಜನರನ್ನು ಮೋಹಗೊಳಿಸುವರು. ಈ ಕಲಿಯುಗದ ಕೊನೆಯ ಭಾಗದಲ್ಲಿ ಕಲಹಾದಿಗಳಿಂದ ಪುರುಷರು ಹತರಾಗಿ ಅಲ್ಪರಾಗಿಯೂ ಸ್ತ್ರೀಯರು ಅಧಿಕರಾಗಿಯೂ ಇರುವರು. ಈ ಯುಗದಲ್ಲಿ ಯಾಚಕರು ಅಧಿಕರಾಗುತ್ತಾರೆ. ಪರಸ್ಪರ ಯಾಚನಾ ವೃತ್ತಿಯಿಂದಲೇ ಅನೇಕರು ಜೀವಿಸುತ್ತಾರೆ. ಜನರು ಮಾಂಸಭಕ್ಷಕರಾಗಿಯೂ ಕ್ರೂರಿಗಳಾಗಿಯೂ ದ್ವೇಷಾಸೂಯೆಗಳು ಉಳ್ಳವರಾಗಿಯೂ ರುಜುಮಾರ್ಗವಿಹೀನರಾಗಿಯೂ ಇರುವರು. ಕಲಿಯುಗದಲ್ಲಿ ಉಪಕಾರಕ್ಕೆ ಪ್ರತ್ಯುಪಕಾರವಾಗದೆ ಅಪಕಾರವೇ ಆಗುವುದು. ಜನರು ಅಲ್ಪಶಕ್ತರಾಗಿರುವರು ಮತ್ತು ಆತಂಕವುಳ್ಳವರಾಗಿಯೂ ಪತಿತರಾಗಿಯೂ ಇರುವರು. ಭೂಮಿಯಲ್ಲಿ ಪುರುಷರು ಇಲ್ಲದೆ ಸ್ತ್ರೀಪ್ರಾಯಕವಾಗುವುದು. ಪ್ರಜೆಗಳಿಲ್ಲದೆ ಶೂನ್ಯವಾಗಿಯೂ ಆಗುವುದು. ಅನೇಕ ದೇಶಗಳು, ನಗರಗಳು ಕೇವಲ ಶೂನ್ಯವಾಗಿ ಭೂಮಿ ಮಾತ್ರ ಕಾಣುವುದು. ಕಲಿಯುಗದಲ್ಲಿ ಅರಾಜಕವಾಗಿ ಪ್ರಜೆಗಳನ್ನು ಶಿಕ್ಷಿಸುವವರು, ಆಜ್ಞಾದಾಯಕರು, ಮಾರ್ಗದರ್ಶಿಗಳೂ ಇಲ್ಲದೆ ಬಹಳ ಕಷ್ಟಗಳು ಸಂಭವಿಸುವವು. ಅಲ್ಪವಾದ ವೃಷ್ಟಿಯಿಂದ ಸ್ವಲ್ಪ ಜಲವು, ಅಲ್ಲಲ್ಲಿ ಪ್ರಳಯಗಳು ಉಂಟಾಗುವವು. ಆ ಯುಗದಲ್ಲಿ ಪ್ರಜೆಗಳು ಪರಧನ ಪರಸ್ತ್ರೀಗಳನ್ನು ಅಪಹಾರಕರು, ಕಾಮುಕರು, ದುರಾಚಾರಿಗಳು, ಅತ್ಯಾಚಾರಿಗಳು, ಅಧಾರ್ಮಿಕರು, ಸಾಹಸಪ್ರಿಯರೂ ಆಗಿರುವರು. ಕಲಿಯುಗದ ಕೊನೆಯಲ್ಲಿ ಪುರುಷರು ವಿವೇಕ ಶೂನ್ಯರಾಗಿಯೂ ಕೇಶಶೂನ್ಯರಾಗಿಯೂ ಮುಂಜುಟ್ಟುಳ್ಳವರಾಗಿಯೂ ಅಲ್ಪಾಯುಷ್ಯವಂತರಾಗಿಯೂ ಆಗುತ್ತಾರೆ. ಕಲಿಯುಗದ ಪ್ರಜೆಗಳು ಕೃತ್ರಿಮ ದಂತ ಉಳ್ಳವರಾಗಿಯೂ ನೇತ್ರಪಾಟವ ಶೂನ್ಯರಾಗಿಯೂ ಮುಂಡರಾಗಿಯೂ ಕಾವಿವಸ್ತ್ರಧಾರಕರಾಗಿಯೂ ಇರುವರು. ಶೂದ್ರರು ಧರ್ಮವನ್ನು ಮಾಡುವರು, ಇತರರು ಧರ್ಮವನ್ನು ತ್ಯಜಿಸುವರು. ಕಲಿಯುಗದ ಪ್ರಜೆಗಳು ಸಸ್ಯಚೋರರು, ಧಾನ್ಯಚೋರರು, ವಸ್ತ್ರಚೋರರು ಆಗಿರುವರು. ಚೋರರು ಇತರರಾದ ಕಳ್ಳರ ಮನೆಯಲ್ಲಿ ಕದಿಯುವರು. ವಂಚಕರನ್ನು ಬೇರೆ ವಂಚಕರು ಮೋಸ ಮಾಡುವರು. ಇದು ಕಲಿಯ ಧರ್ಮವು. ಕಲಿಯುಗದಲ್ಲಿ ಜ್ಞಾನ ಕರ್ಮಗಳು ನಷ್ಟವಾಗಿ ಜನರು ಕ್ರಿಯಾಭ್ರಷ್ಟರಾಗುವರು. ಕ್ರಿಮಿ ಕೀಟಗಳು, ಇಲಿಗಳು, ಸರ್ಪಗಳು ಇವು ಪ್ರಜೆಗಳಿಗೆ ಹಿಂಸೆಯನ್ನು ಉಂಟು ಮಾಡುವವು. ದೇಶಗಳಲ್ಲಿ ಸುಭಿಕ್ಷವು, ಪ್ರಜೆಗಳಿಗೆ ಕ್ಷೇಮ, ಆರೋಗ್ಯ, ಶಕ್ತಿ ಇವುಗಳು ಅತಿ ದುರ್ಲಭವಾಗುವವು. ಹಸಿವು ಬಾಯಾರಿಕೆಗಳಿಂದ ಪೀಡಿತವಾದ ಪ್ರಜೆಗಳನ್ನು ಗೂಬೆಗಳು ಹೆದರಿಸಿ ಪೀಡಿಸುತ್ತವೆ. ದುಃಖದಿಂದ ಪೀಡಿತರಾದ ಪ್ರಜೆಗಳ ಆಯುಷ್ಯವು ಪರಮಾವಧಿ 100 ವರ್ಷಗಳಾಗಿರುವುದು. ಕಲಿಯುಗದಲ್ಲಿ ವೇದಗಳು ದೃಶ್ಯಾದೃಶ್ಯವಾಗಿರುವವು. ಯಜ್ಞ ಯಾಗಾದಿ ಸತ್ಕರ್ಮಗಳು ನಾಶವಾಗುವವು. ಧರ್ಮಗಳು ಲುಪ್ತವಾಗುವವು. ವೇದದ್ವೇಷಿಗಳು
ಕಾಷಾಯ ವಸ್ತ್ರಧಾರಿಗಳು, ಮುಂಡಿಗಳು, ಕಪಾಲಧಾರಿಗಳೂ ಆದ ಪಾಷಂಡಿಗಳು ಪ್ರಬಲರಾಗಿರುವರು. ಕೆಲವರು ವೇದ ವಿಕ್ರಯ ಮಾಡಿ ಜೀವಿಸುವರು, ಕೆಲವರು ತೀರ್ಥ ವಿಕ್ರಯದಿಂದ ಜೀವಿಸುವರು. ಪಾಷಂಡಿಗಳು ವರ್ಣಾಶ್ರಮಾಚಾರಗಳಿಗೆ ವಿರುದ್ಧವಾಗಿಯೂ ಪ್ರತಿಬಂಧಕರಾಗಿಯೂ ಇರುವರು. ಕಲಿಯುಗವು ಹುಟ್ಟಿದ ಕೂಡಲೇ ಪಾಷಂಡಿಗಳು ಉತ್ಪನ್ನರಾಗಿ ವೇದದ್ವೇಷವನ್ನು ಮಾಡುವರು. ಆಗ ಬ್ರಾಹ್ಮಣಾದಿಗಳು ವೇದಗಳನ್ನು ಅಧ್ಯಯನ ಮಾಡುವುದಿಲ್ಲ. ಶೂದ್ರರು ಧರ್ಮಾರ್ಥಗಳಲ್ಲಿ ಕುಶಲರಾಗಿ ವಿಚಾರ ಮಾಡುವರು. ಶೂದ್ರ ಜಾತಿಯಲ್ಲಿ ಉತ್ಪನ್ನರಾದ ದೊರೆಗಳು ಅಶ್ವಮೇಧಾದಿ ಯಾಗಗಳನ್ನು ಮಾಡುವುದಿಲ್ಲ. ಅದಕ್ಕೆ ಬದಲು ಸ್ತ್ರೀ ವಧವನ್ನು, ಗೋವುಗಳ ವಧವನ್ನು ಮಾಡುವರು. ಪರಸ್ಪರ ಕಲಹದಿಂದ ಅನ್ಯೋನ್ಯವಾಗಿ ಕೊಲ್ಲುವರು. ಪರಸ್ಪರ ಹೊಡೆದಾಡಿ ಸ್ವಕಾರ್ಯಗಳನ್ನು ಸಾಧಿಸಿಕೊಳ್ಳುವರು. ಈ ಕಲಿಕಾಲದಲ್ಲಿ ಪರಹಿಂಸೆಯನ್ನು ಮಾಡುವುದರಿಂದ ಪ್ರಜೆಗಳಿಗೆ ಅಲ್ಪಾಯುಷ್ಯವು, ದೇಶಗಳ ನಾಶವು, ರೋಗೋಪದ್ರವಗಳು, ಮೋಹವು, ಆಯಾಸವು, ಅಸೌಖ್ಯವು, ಅಜ್ಞಾನದ ಕಾರ್ಯಗಳು ಇವುಗಳು ಉಂಟಾಗುವವು. ಪ್ರಜೆಗಳು ಭ್ರೂಣ ಹತ್ಯದಲ್ಲಿ ಆಸಕ್ತರಾಗಿರುವರು. ಇದರಿಂದ ಕಲಿಯಲ್ಲಿ ಆಯುಸ್ಸು, ಬಲ, ರೂಪ ಇವು ಕ್ಷೀಣವಾಗುವುದು. ಈ ರೀತಿಯಾದ ನಾನಾ ದುಃಖದಿಂದ ಆವೃತರಾದ ಪ್ರಜೆಗಳಿಗೆ ಆಯುಷ್ಯವು ಪರಮಾವಧಿ 100 ವರ್ಷಗಳಿರುವವು. ಕಲಿಯುಗದಲ್ಲಿ ಸಮಸ್ತವಾದ ವೇದಗಳು ದೃಶ್ಯಾದೃಶ್ಯಗಳಾಗಿರುತ್ತವೆ. ಅಂದರೆ ಬಹಳ ಅಪರೂಪವಾಗಿ 1000ಕ್ಕೆ ಒಬ್ಬಿಬ್ಬರು ವೇದಾಧ್ಯಯನವನ್ನು ಮಾಡುವರು. ಯಜ್ಞ ಯಾಗಾದಿಗಳು ಧರ್ಮಗಳಿಂದ ಪೀಡಿತವಾಗಿ ನಾಶವಾಗುವವು. ಇಂತಹ ಕಲಿಯುಗದಲ್ಲಿ ಯಾವ ಸತ್ಪುರುಷರು ಧಾರ್ಮಿಕ ಕಾರ್ಯಗಳನ್ನು ಮಾಡುವರೋ ಅವರು ಅಲ್ಪಕಾಲದಲ್ಲಿ ಮಹಾಸಿದ್ಧಿಯನ್ನು ಪಡೆಯುವರು. ಎಲೈ ಮುನಿವರ್ಯರೇ, ಇಂತಹ ಕಲಿಯುಗದಲ್ಲಿ ಭಾಗ್ಯಶಾಲಿಗಳು ಧರ್ಮವನ್ನು ಆಚರಿಸಿ ಮಹಾಫಲವನ್ನು ಹೊಂದುವರು. ಯಾವ ಮನುಷ್ಯನು ಶ್ರುತಿ ಸ್ಮೃತಿಗಳಲ್ಲಿ ಉಕ್ತವಾದ ಧರ್ಮ ಕಾರ್ಯಗಳನ್ನು ಮಾಡುವನೋ ಅಂತಹ ಪುಣ್ಯಾತ್ಮನು ತ್ರೇತಾಯುಗದಲ್ಲಿ 1 ವರ್ಷ ಮಾಡಿದ ಧರ್ಮಗಳ ಫಲವನ್ನು, ದ್ವಾಪರ ಯುಗದಲ್ಲಿ 1 ತಿಂಗಳು ಮಾಡಿದ ಧರ್ಮದ ಫಲವನ್ನು ಒಂದೇ ದಿವಸದಲ್ಲಿ ಹೊಂದುವನು. ಮನುಷ್ಯನು ತನ್ನ ಯೋಗ್ಯತಾನುಗುಣವಾಗಿ ಧರ್ಮ ಕಾರ್ಯಗಳನ್ನು ಮಾಡಿದರೆ ಸಂಪೂರ್ಣ ಫಲವು ಶೀಘ್ರವಾಗಿಯೇ ಬರುವುದು. ಎಲೈ ವಿಪ್ರೋತ್ತಮರೇ, ಇದುವರೆಗೂ ಹೇಳಿರುವುದು ಕಲಿಯುಗದ ಅವಸ್ಥೆಯಾಗಿದೆ. ಈ ಕಲಿಯುಗದ ಸಂಧ್ಯಾಂಶವನ್ನು ನಿರೂಪಿಸುವೆನು ಕೇಳಿ. ಪ್ರತಿ ಯುಗಗಳ ಸಂಧ್ಯಾಂಶಗಳಲ್ಲಿ ಆಯಾ ಯುಗಗಳ 3 ಭಾಗಗಳು ನಾಶವಾಗಿ 1 ಭಾಗದಷ್ಟು ಮಾತ್ರ ಧರ್ಮವು ಉಳಿಯುವುದು. ಆಯಾ ಯುಗಗಳ ಸಿದ್ಧಿಗಳು ಆಯಾ ಸಂಧ್ಯಾಂಶಗಳಲ್ಲಿ 4 ಭಾಗಗಳಲ್ಲಿ 1 ಪಾದ ಮಾತ್ರ ಉಳಿಯುವುದು. ಸಂಧ್ಯಾಕಾಲದಲ್ಲಿ ಯುಗ ಧರ್ಮಗಳು 1 ಪಾದ ಮಾತ್ರ ಉಳಿಯುವುದು. ಹೀಗೆ ಕಲಿಯುಗದ ಸಂಧ್ಯಾಂಶ ಕಾಲವು ಬರಲು ಭಗವಂತನು ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿಯೂ ಭೃಗು ವಂಶಿಕರಾದ ದುಷ್ಟರನ್ನು ಮೂಲೋತ್ಪಾಟನ ಮಾಡುವುದಕ್ಕಾಗಿಯೂ ಅವತರಿಸುವನು. ಪೂರ್ವದ ಸ್ವಯಂಭುವ ಮನ್ವಂತರದಲ್ಲಿ ಶ್ರೀ ಭಗವಂತನು ಚಂದ್ರವಂಶದಲ್ಲಿ ವಸುಮತಿ ಎಂಬ ನಾಮದಿಂದ ಅವತರಿಸುವನು. ಅಂದರೆ ಶ್ರೀ ಮಹಾವಿಷ್ಣುವು ಒಂದಂಶದಿಂದ ದುಷ್ಟ ನಿಗ್ರಹಕ್ಕಾಗಿ ಅವತರಿಸುವನು.
ಆ ಪುರುಷನಿಗೆ 20 ವರ್ಷ ವಯಸ್ಸಾಗಿರುವುದು. ಅವನು ಆನೆ, ಕುದುರೆ, ರಥ, ಪದಾತಿಗಳೆಂಬ ಚದುರಂಗ ಸಮೇತನಾಗಿ ಭೂಮಂಡಲದಲ್ಲಿ ತಿರುಗಾಡುವನು. ಆ ಪುರುಷನು ಆಯುಧ ಪಾಣಿಗಳಾದ ಸಾವಿರಾರು ಬ್ರಾಹ್ಮಣರಿಂದ ಕೂಡಿ ಭೂಮಿಯಲ್ಲಿ ಅಲೆದಾಡುತ್ತಾ ಅಲ್ಲಲ್ಲಿರುವ ದುಷ್ಟರಾದ ಮ್ಲೇಚ್ಛರನ್ನು ಸಾವಿರಾರುಗಟ್ಟಲೆ ಸಂಹಾರ ಮಾಡುವನು. ಆ ಭಗವಂತನು ಹೀಗೆ ಸರ್ವತ್ರ ಸಂಚರಿಸುತ್ತಾ ದುಷ್ಟರಾದ ರಾಜರೇ ಮೊದಲಾದವರನ್ನು ಸಂಹರಿಸುತ್ತಾ ಸಮಸ್ತ ಪಾಷಂಡಿಗಳನ್ನೂ ನಿಶ್ಶೇಷವಾಗಿ ಸಂಹರಿಸುವನು. ಯಾರು ಅತ್ಯಂತವಾಗಿ ಅಧರ್ಮಿಷ್ಠರೂ ಜಾತಿ ಸಾಂಕರ್ಯಕ್ಕೆ ಕಾರಣರೂ ಆಗಿರುವರೋ ಅವರನ್ನು ಅನುಸರಿಸಿರುವ ದುಷ್ಟರನ್ನೂ ನಿಶ್ಶೇಷವಾಗಿಯೂ ನಾಮಾವಶಿಷ್ಟರನ್ನಾಗಿಯೂ ಮಾಡುವನು. ಶ್ರೀ ಭಗವಂತನಾದ ಮಹಾವಿಷ್ಣುವು ತನ್ನ ಒಂದು ಅಂಶದಿಂದ ಪ್ರಮಿತಿ ನಾಮಕನಾಗಿ ಅವತರಿಸಿ ಮಹಾಸೈನ್ಯದಿಂದ ಸಹಿತನೂ ಅತಿ ಶೂರನೂ ಆಗಿ ಉದೀಚ್ಯರು, ಮಧ್ಯದೇಶದವರು, ಪಾರ್ವತೀಯರು, ಪ್ರಾಚ್ಯರು, ಪಶ್ಚಿಮ ದೇಶೀಯರು, ವಿಂಧ್ಯ ಪರ್ವತ ವಾಸಿಗಳು, ದಾಕ್ಷಿಣಾತ್ಯರಾದ ದ್ರಾವಿಡರು, ಸಿಂಹಳ ವಾಸಿಗಳು, ಗಾಂಧಾರರು, ಪಾರದರು, ಪ್ರನ್ನವರು, ಯವನರು, ತುಷಾರರು, ಬರ್ಬರರು, ಚೀನರು, ಶೂಲಿಕರು, ದಾರದರು, ಖಸರು, ಲಂಪಾಕರು, ಕೇತರು, ಕಿರಾತರು, ಮ್ಲೇಚ್ಛರು ಇವರೇ ಮೊದಲಾದವರನ್ನು ಜಯಿಸಿ ಮ್ಲೇಚ್ಛರೇ ಮೊದಲಾದ ದುಷ್ಟರನ್ನು ನಿರ್ಮೂಲನ ಮಾಡುವನು. ಮತ್ತು ಸರ್ವಭೂತಗಳಿಗೂ ಭಯಂಕರನೂ ಅದೃಶ್ಯನೂ ಆಗಿ ಸಕಲ ಭೂಮಂಡಲದಲ್ಲಿಯೂ ಸಂಚರಿಸಿ ದುಷ್ಟರನ್ನು ಕಿತ್ತು ಹಾಕಿ ಶಿಷ್ಟರನ್ನು ರಕ್ಷಿಸುವನು. ಆ ಭಗವಂತನೇ ಪೂರ್ವ ಯುಗಗಳ ವಿಧಾನಗಳನ್ನೂ ಧರ್ಮಗಳನ್ನೂ ತಿಳಿದಿರುವ ಸುಮತಿಯೆಂಬ ಜ್ಞಾನಿಯಾಗಿಯೂ ಶೂರನಾಗಿಯೂ ಅವತರಿಸಿ ಸಕಲ ಭೂಮಂಡಲದ ವೃತ್ತಾಂತವನ್ನು ತಿಳಿಯುವನು. ಪ್ರಭುವಾದ ಭಗವಂತನು ಪೂರ್ವದ ಕಲಿಯುಗದಲ್ಲಿ 32 ವರ್ಷಗಳುಳ್ಳ ಶೂರನಾಗಿ ಅವತರಿಸಿ ಸರ್ವ ದುಷ್ಟಭೂತಗಳನ್ನು ಸಾವಿರಾರು ಲೋಕಕಂಟಕರನ್ನು ಧ್ವಂಸ ಮಾಡಿ ಅತಿ ಕೋಪದಿಂದ ಪ್ರಜ್ವಲಿಸುತ್ತಾ 20 ವರ್ಷಗಳ ಕಾಲ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾ ನಷ್ಟವಾದ ಸನಾತನ ಧರ್ಮಗಳನ್ನು ರೂಢ ಮೂಲವನ್ನಾಗಿ ಮಾಡಿದನು. ಸಾಕ್ಷಾತ್ ಭಗವಂತನು ಭೂಮಿಯಲ್ಲಿ ಅವತರಿಸಿ ಅಧರ್ಮಿಷ್ಠರಾದ ದುಷ್ಟ ರಾಜರನ್ನು ಶಿಕ್ಷಿಸಿ ಧರ್ಮವನ್ನು ಸ್ಥಾಪಿಸಿ ತನ್ನ ಪರಿವಾರ ಸಮೇತನಾಗಿ ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿದ್ದ ಉತ್ತಮ ಕ್ಷೇತ್ರದಲ್ಲಿ ನಿಂತನು. ಹೀಗೆ ಸ್ವಾಮಿಯು ಧರ್ಮ ಸ್ಥಾಪನೆಗಾಗಿ ಕಲಿಯುಗಾಂತದಲ್ಲಿ ಅವತರಿಸಿ ಸಾವಿರಾರು ದುಷ್ಟ ಕ್ಷತ್ರಿಯರನ್ನೂ ಲೋಕಕಂಟಕರಾದ ಮ್ಲೇಚ್ಛರನ್ನೂ ನಿರ್ಮೂಲ ಮಾಡಿ ಪ್ರಾಚೀನ ಧರ್ಮಗಳನ್ನು ಸ್ಥಾಪಿಸಿ ಸತ್ಯಸಂಧರಾದ ಭೃತ್ಯ ಸಮೇತನಾಗಿ ಮಾಯವಾಗುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 58ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ ಶ್ರೀಕೃಷ್ಣಾಯ ನಮಃ.